ಮಾರ್ಗದರ್ಶನ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬೇಸಿಕಲಿ ಏನಂತಂದರೆ ಒಂದು ಇಂಟರ್ ಸ್ಟೇಟ್ ಜಾಬ್ ಫ್ರಾಡ್ನಲ್ಲಿ ನಡೆದಿರುವ ಆರೋಪಗಳನ್ನು ನಿರ್ಮಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕಾರ್ಯಾಚರಣೆಯ ಮೂಲಕ ಯಾವ ರೀತಿ ಆಗಿದೆ ಅಂದರೆ ಒಂದು ರ್ಯಾಂಡಮ್ ಫೋನ್ ಕಾಲ್ ಒಬ್ಬ ಸ್ಥಳೀಯರಿಗೆ ಒಂದು ತಂಡ ಸಂಪರ್ಕ ಮಾಡಿದಾಗ ಅವರು ಹೇಳೋದಂತಂದರೆ ತಮಗೇನಾದರೂ ಕೆಲಸ ಬೇಕಾಗಿದೆ ಅಂತ ಕೇಳ್ತಾರೆ. ಇಲ್ಲ ಅಂತಂದಾಗ ನಾವು ಬೇರೆ ಬೇರೆ ನಮ್ಮ ವೃತ್ತಿ ಇರೋದೇನಂತಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ರಾಜ್ಯಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕೆಲವು ಹುದ್ದೆಗಳಲ್ಲಿ ಕೆಲಸ ಕೊಡಿಸ್ತೀವಿ. ಪ್ರತಿ ಕೆಲಸಕ್ಕೆ 5 ರಿಂದ 10 ಲಕ್ಷ ನಾವು ಚಾರ್ಜ್ ಮಾಡಿದ್ದೀವಿ. ಅಂಥದ್ದು ಯಾರಾದರೂ ಗ್ರಾಹಕರು ಅಥವಾ ಆಕಾಂಕ್ಷಿಗಳು ಉದ್ಯೋಗ ಆಕಾಂಕ್ಷಿಗಳಿದ್ದರೆ ನಾವು ಮಾಡಿ ಒಂದು ವೇಳೆ ನೀವೇನಾದರೂ ಅಂಥವರನ್ನು ಐಡೆಂಟಿಫೈ ಮಾಡಿದ್ರೆ ನಿಮಗೂ ಕೂಡ ಕಮಿಷನ್ ಕೊಡ್ತೀವಿ ಅಂತ ಇವರಿಗೆ ಆಶಯ ತೋರಿಸ್ತಾರೆ. ಅದರಲ್ಲಿ ಇನ್ನೊಂದಷ್ಟು ಏನಾಗುತ್ತೆ ಅಂತಂದರೆ ಕೆಲವು ಮುಂದುವರೆದಾಗ ಈವನ್ ಈಗೇನು ನೀಟ್ ಎಕ್ಸಾಮ್ ಸಿಗ್ತಾ ಇದೆ ಅದರಲ್ಲೂ ಕೂಡ ಮೆಡಿಕಲ್ ಸೀಟ್ಸ್ ಒಂದು ವೇಳೆ ನೀಟಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂತಂದರೆ ಪೇಮೆಂಟ್ ಸೀಟಲ್ಲಿ ಕೂಡ ಇವರಿಗೆ ಅರೇಂಜ್ ಮಾಡ್ತೀವಿ ಅಂತ ಇವರಿಗೆ ಆಶಯ ತೋರಿಸ್ತಾರೆ. ಅದಕ್ಕೂ ಕೂಡ ಹೆವಿ ಅಮೌಂಟ್ ಅವರು ಡಿಮ್ಯಾಂಡ್ ಮಾಡ್ತಾರೆ. 40 to 60 ಲ್ಯಾಕ್ಸ್ ಡಿಮ್ಯಾಂಡ್ ಮಾಡ್ತಾರೆ. ಆವಾಗ ನಮ್ಮ ಸ್ಥಳೀಯ ಪೊಲೀಸರಿಗೆ ಇವರು ಡಿಪಾರ್ಟ್ ಮಾಡ್ತಾರೆ. ಲೋಕಲ್ ಪೊಲೀಸ್ ಮತ್ತು ಯಾರಿಗೆ ಸಂಪರ್ಕ ಮಾಡಿದ್ರು ಅವರೆಲ್ಲ ಸೇರಿಕೊಂಡು ಇವ್ರಿಗೆ ಇಲ್ಲಿ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳಿ ಇವ್ರಿಗೆ ಕರ್ಸ್ಕೊಳ್ತೀವಿ. ಕರ್ಸ್ಕೊಂಡ ನಂತರ ಇಲ್ಲಿ ನಮ್ಮ ಅಪರಾಧ ತಂಡದ ಸಿಬ್ಬಂದಿಯವರು ಕ್ರೈಮ್ ಟೀಮ್ ಸಿಬ್ಬಂದಿಯವರು ಏನು ಒಂದು ಪ್ರಾಸ್ಪೆಕ್ಟಿವ್ ವಿದ್ಯಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳ ಪೇರೆಂಟ್ಸ್ ಥರ ಅವರಿಗೆ ಸಂಪರ್ಕ ಮಾಡ್ತಾರೆ. ಆವಾಗ ಅವರು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೌರವಾನ್ವಿತ ವರದಿಗಾರರೇ, ಪತ್ರಿಕಾ ಮಾಧ್ಯಮದವರೇ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ 2026-31 ಅವಧಿನ ಈ ಚುನಾವಣೆಯನ್ನು ನಾವೀಗ ನಡೆಸ್ತಾವೆ. ಈ ಚುನಾವಣೆ ಇದೇ ವಾರ 7/6/2026 ಭಾನುವಾರದಂದು ರಾಜ್ಯದ ಎಲ್ಲ 32 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ 2 ಘಟಕಗಳಿಗೆ ಚುನಾವಣೆ ನಡೀತದೆ. ಒಂದು ರಾಜ್ಯ ಘಟಕಕ್ಕೆ, ಇನ್ನೊಂದು ಜಿಲ್ಲಾ ಘಟಕಕ್ಕೆ. ಜಿಲ್ಲಾ ಘಟಕಕ್ಕೆ ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಚುನಾವಣೆಯನ್ನು ನಡೆಸ್ತಾವೆ. ಜಿಲ್ಲಾ ಘಟಕದಲ್ಲಿ 9 ಹುದ್ದೆಗಳಿರ್ತವೆ. ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಕಾರ್ಯಾಧ್ಯಕ್ಷ, ಖಜಾಂಚಿ, ಉಪಾಧ್ಯಕ್ಷರು, ಪ್ರಧಾನ ಸಂಘಟನಾ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಸಂಚಾಲಕರು. ಒಂದು ಸ್ಥಾನ ಮಹಿಳೆಗೆ ಮೀಸಲಾಗಿರ್ತದೆ, ಅದು ಉಪಾಧ್ಯಕ್ಷ ಸ್ಥಾನವನ್ನು ಮಹಿಳೆಗೆ ಮೀಸಲಾಗಿಟ್ಟವ್ರೆ. ಈ ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ನರಸಪ್ಪ ರಂಗೋಲಿ ಸರ್ರು ಕಣದಲ್ಲವರೀಗ ಅಧ್ಯಕ್ಷ ಸ್ಥಾನಕ್ಕೆ. ಅದೇ ರೀತಿಯಾಗಿ ಹಿಂದೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಮಲ್ಲಪ್ಪನವರವರೇ. ನಾನು ಈಗ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ. ಪುನರ್ ಆಯ್ಕೆ ಬಯಸಿ ಸ್ಪರ್ಧೆಯಲ್ಲಿದ್ದೀನಿ. ನನ್ನ ಜೊತೆಗೆ ಶರಣಗೌಡ ಪಾಟೀಲ್ ಇದೇ ಜಿಲ್ಲೆಯವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಬಯಸಿ ಅವರು ಕೂಡ ಕಣದಲ್ಲವರೇ. ಈಗಾಗಲೇ ಚುನಾವಣಾ ಅಧಿಸೂಚನೆ 27ರಂದು ಪ್ರಕಟ ಆಗದೆ. ನಾಮಪತ್ರ ಹಾಕಿ ನಾಮಪತ್ರ ಪರಿಶೀಲನೆ ಮಾಡಿ 1 ಮತ್ತು 2ನೇ ತಾರೀಕು ನಾಮಪತ್ರವನ್ನು ಹಿಂತಂದವ್ರೆ. ಈ ಸಂದರ್ಭದಲ್ಲಿ ರಾಜ್ಯದ ಕಾರ್ಯಾಧ್ಯಕ್ಷ ಹುದ್ದೆಗೆ ಅನುದಾನಿತ ನೌಕರರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಹರೀಶ್ ರವರು ಅವಿರೋಧವಾಗಿ ನನ್ನ ತಂಡದಿಂದ ಆಯ್ಕೆಯಾಗವ್ರೆ. ಇದ್ರ ಜೊತೆಗೆ ಸುಮಾರು 17